ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 100 ಎಂದಿನ ಸಂಚಿಕೆಯಲ್ಲಿ. ಆದಿ ಬೋರ್ ಆಯ್ತಾ? ಗೊತ್ತಿಲ್ಲದ ಊರಿಗೆ ಕರ್ಕೊಂಡು ಬಂದು ಹೀಗೆ ಮಲಗ್ದೆ ಅಂತ ಬೇಜಾರಾಯ್ತಾ ಎಂದ ಬೇಸರದ ಮುಖ ಮಾಡಿ ಆದ್ಯ ಬಳಿ. ಮುಂದೆ ಆದ್ಯ, ಇಲ್ಲ, ಸತ್ಯ ಈಗಲಾದರೂ ಹೆದ್ರಲ್ಲ ಎಂದು ಹೋಗಿ ಫ್ರೆಶ್ ಆಗಿ ನಿನ್ನೆ ಮಧ್ಯಾಹ್ನ ಮಲಗಿರೋದು, ಈಗ ಎದ್ದು ಬಂದಿದ್ದೀರಾ ಎಂದಳು. ಆದಿ ಎಂದು ಕತ್ತಾಡಿಸಿ ಊಟ ಮಾಡಿದ್ಯಾ ಎಂದ. ಆದ್ಯ, ಇಲ್ಲ, ಇಬ್ಬರೂ ಜೊತೆಗೆ ಮಾಡೋಣ ಬನ್ನಿ ಎಂದಳು. ಆದಿ ಓಕೆ ಎಂದು ಅವಳನ್ನು ಇಲ್ಲೆಲ್ಲ ಬರಬೇಡ, ಇಲ್ಲಿ ಹಾವು ಎಲ್ಲ ಇರುತ್ತೆ ಎಂದು ಕೈ ಹಿಡಿದು ಕರ್ಕೊಂಡೋಗ್ತಾನೆ. ಆದ್ಯ ನಕ್ಕು ಅವನ ಹಿಂದೆ ಹೋಗ್ತಾಳೆ. ಆದ್ಯ ಮುಖದಲ್ಲಿ ಮದುವೆಗೂ ಮೊದಲಿದ್ದ ಆ ತುಂಟ ಆದ್ಯ ಆದಿ ಕಣ್ಣಿಗೆ ಕಂಡ್ಳು. ಆದಿ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಊಟಕ್ಕೆ ಕೂತ್ರು. ಸೆಲ್ವಿ ತುಂಬ ಖುಷಿಯಲ್ಲಿ ಆದಿಗಾಗಿ ಊಟ ಬಡಿಸಿದ್ಲು. ಆದಿಯಾಗಿ ಇಲ್ಲಿ ಫುಡ್ಡು ಇಷ್ಟ ಆಗಲ್ಲ ಅಂತಾನೆ ಸೆಲ್ವಿ ಅಮ್ಮಂಗೆ ಕರ್ನಾಟಕದ ಅಡುಗೆ ಥರ ಮಾಡೋಕ್ಕೆ ಹೇಳಿದ್ದ. ಕೇರಳದಲ್ಲಿ ಅಡುಗೆಗೆ ನಮ್ಮ ಥರ ಅಡುಗೆ ಎಣ್ಣೆ ಬಳಸಲ್ಲ, ಬದಲಿಗೆ ಅವರು ಕುಕ್ ಮಾಡೋದೆಲ್ಲ ಪೂರ್ತಿ ಕೊಬ್ಬರಿ ಎಣ್ಣೆಯಲ್ಲೇ. ಆದಿ ಅವಳಿಗೆ ಇಷ್ಟ ಆಗಲ್ಲ ಅಂತ ಕರ್ನಾಟಕದ ಥರ ಮಾಡಿಸಿದ್ರಿಂದ ಆದಿಯಾಗೆ ಊಟದ ಸಮಸ್ಯೆ ಆಗಲಿಲ್ಲ. ಆದಿ ಊಟ ಮಾಡಿದ ಹುಡುಗ ಅಲ್ಲೇ ಸ್ವಲ್ಪ ದೂರ ಇದ್ದ ಬೀಚ್ಗೆ ಕರ್ಕೊಂಡೋಗಿ ಅವಳ ಜೊತೆ ಹೆಜ್ಜೆ ಇಟ್ಟು ಮನಸ್ಸನ್ನು ತಿಳಿ ಮಾಡಿಕೊಂಡ. ಆದ್ಯ ಅವನ ತೋಳಿಗೆ ಕೈ ಬೆಸೆದು ಆಟ ಆಡುತ್ತಾ ಅವನ ಜೊತೆ ಹೋಗ್ತಿದ್ಲು. ಆದಿ ಒಂದು ಕಡೆ ಕೂತು ಆದ್ಯ ಎಂದ. ಆದ್ಯ ಅವನ ಕಡೆ ನೋಡಿ ಏನಾದಿ ಎಂದಳು. ಆದಿ ಅಲಿಯ ನೀರಿಗೆ ಕಾಲಿಟ್ಟು ಇನ್ನು ಬೇಜಾರೋಯ್ತಾ ಅಂದ. ಆದ್ಯ ಅವನ ಕಡೆ ನೋಡಿ, ಸಾರಿ ಆದಿ, ಅವತ್ತು ನಿನ್ನ ಪರ್ಮಿಷನ್ ತಗೊಳ್ದೆ ನಿನ್ನ ಫೋಟೋ ನೋಡಿದ್ದು ನಿಜ, ಅದನ್ನು ನಿನ್ನ ಜೊತೆ ಕೇಳಿದೆ, ತಪ್ಪಾಗಿ ತಿಳಿದೆ. ಲೋಕದ ಜನರ ಮೆಂಟಾಲಿಟಿ ಹಾಗೆ ಅಲ್ವಾ ಆದಿ? ಒಂದು ಹುಡುಗಿ ತುಂಬ ಕ್ಲೋಸ್ ಆಗಿದ್ರೆ ಅವರನ್ನ ಯಾಕೆ ಅಣ್ಣ ತಂಗಿನೋ ಇಲ್ಲ ಅಕ್ಕ ತಮ್ಮನೋ ಅಂದ್ಕೊಳ್ಳಲ್ಲ? ಸ್ಟ್ರೈಟಾಗಿ ಲವರ್ ಅಂತ ಫಿಕ್ಸ್ ಆಗಿಬಿಡ್ತೀವಿ. ನಾನು ಅದೇ ಥರ ತಪ್ಪಾಗಿ ತಿಳಿದ್ಬಿಟ್ಟೆ, ಸಾರಿ. ಬಟ್ ಇವತ್ತಿನಿಂದ ನನ್ನ ಮೆಂಟಾಲಿಟಿ ಬದಲಿಸ್ಕೋತೀನಿ ಆದಿ. ಮೊದಲು ನಾವು ಸರಿಯಾಗಬೇಕು, ನಾವು ನೋಡುವ ದೃಷ್ಟಿ ಬದಲಿಸಿದ್ರೆ ನಮಗೂ ನಮ್ಮ ಮನಸ್ಸಿಗೂ ಒಳ್ಳೆಯದು ಅನ್ನೋದನ್ನು ಕಲಿತೆ ಎಂದಳು. ಆದಿ ಗಂಭೀರವಾಗಿ ಕೂತು ಅವತ್ತೇ ಹೇಳಬೇಕು ಅನಿಸಿತು, ಆದರೆ ಅದನ್ನು ನೆನೆಸಿಕೊಂಡಾಗೆಲ್ಲ ನಾನು ತುಂಬ ಡಿಸ್ಟರ್ಬ್ ಆಗ್ತೀನಿ. ಮದುವೆ ಮನೇಲಿ ಚೆನ್ನಾಗಿರಲ್ಲ ಅಂದು ಸುಮ್ಮನಾದೆ. ನಿನಗೆ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಅದನ್ನು ತೋರಿಸೋದು ಬೆಟರ್ ಅಂತಲೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಅವತ್ತಿನಿಂದ ಆ ಥರ ಯಾವ ಕೇಸ್ ಬಂದರೂ ಬಿಡಲ್ಲ, ಅದನ್ನು ನಾನೇ ಮುಂದೆ ನಿಂತು ಕ್ಲಿಯರ್ ಮಾಡ್ತೀನಿ. ನಮ್ಮ ಅಂಕಲ್ ಸ್ಕೂಲ್ನಲ್ಲಿ ಹುಡುಗಿರು ಈ ಥರ ವಿದ್ಯೆ ಕಲಿತೀನಿ ಅಂತ ಬರೋರಿಗೆ ಅರ್ಧ ಡಿಸ್ಕೌಂಟ್ ಇಟ್ಟಿದ್ದೀನಿ. ಈ ಮನೆ ಅದೆಲ್ಲ ಅವ್ರದ್ದೇ ಮನೆ, ಎಲ್ಲ ಇಲ್ಲಿ ನೋಡ್ಕೊಳ್ಳೋ ಜನರಿಗೆ ಬಿಟ್ಟಿದ್ದೀನಿ. ಅವರ ಜಮೀನಲ್ಲಿ ಬರುವ ಲಾಭ ಎಲ್ಲ ಚರ್ಚ್ಗೆ ಹೋಗುತ್ತೆ. ಇನ್ನು ಸ್ಕೂಲ್, ಅವ್ರು ಕೊಟ್ಟ ಸ್ಕೂಲ್ಗೆ ಈಗ ಜಾಕ್ಸನ್ ಸ್ಕೂಲ್ ಆಗಿ ಆಲ್ಮೋಸ್ಟ್ ಬೇರೆ ಬೇರೆ ಕಡೆ ಸಬ್ ಬ್ರಾಂಚ್ಗಳು ಮಾಡಿದ್ದೀನಿ. ನಮ್ಮ ಸ್ಕೂಲ್ನಲ್ಲಿ ಯಾವತ್ತೂ ತಪ್ಪಾಗಿ ನಡ್ಕೋಬಾರ್ದು. ಆ ಥರ ವಿಷಯ ನನ್ನ ಕಿವಿಗೆ ಬಿದ್ದರೆ ಖಂಡಿತ ನಾನು ಬಿಡಲ್ಲ ಎಂದ. ಆದ್ಯ, ಅದಕ್ಕೆ ಅವತ್ತು ಸಲ್ಮಾನ್ಗೆ ಬಂದು ಹೊಡೆದೆ ಅಲ್ವಾ ಎಂದಳು. ಆದಿ ಅವಳನ್ನು ದೀರ್ಘವಾಗಿ ನೋಡಿ ಎಸ್ ಎಂದ. ಅವನೇನೂ ಹೇಳಿರಲಿಲ್ಲ, ಅದಕ್ಕೆ ಅವಳನ್ನೇ ನೋಡಿದ. ಆದ್ಯ ಕಡಲನ್ನು ನೋಡ್ತಾ, ನನ್ನ ಆದಿ ಉಸಿರಿನ ಪರಿಚಯ ನನಗಿದೆ ಆದಿ, ನಾನು ಮರೆತಿದ್ರೂ ಅವನ ಒಂದು ಸಮೀಪ ಸಾಕು, ಇದು ನನ್ನ ಆದಿನೇ ಅಂತ ಕಂಡುಹಿಡಿಯೋಕ್ಕೆ. ಅವತ್ತು ನೀನು ನನ್ನ ಮುಂದೆ ಬಂದಾಗಲೇ ಇದು ನನ್ನ ಆದಿ ಅಂತ ಗೊತ್ತಾಯಿತು. ಆಗಲೇ ನೀನೇ ಭೀಷ್ಮ ಅನ್ನೋದು ಗೊತ್ತಾಯಿತು. ಅವತ್ತು ರೇಸ್ನಲ್ಲಿ ನೀನೇ ನನ್ನ ಸೇವ್ ಮಾಡಿದ್ದು ಅಂತ ನೀನು ನನ್ನ ಮುಟ್ಟಾಗಲೇ ನನ್ನ ಮನಸ್ಸು ಕೂಗಿ ಹೇಳ್ತು. ಎಷ್ಟೇ ಜನಗಳ ಮಧ್ಯೆ ಇದ್ದರೂ ಅವನನ್ನು ನಾನು ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಟರು ನನ್ನ ಹಾದಿನ ಸೇರ್ತೀನಿ ಎಂದಳು. ಹಾದಿ ಕತ್ತೆತ್ತಿ ಅವಳನ್ನೇ ನೋಡ್ದ. ಆದ್ಯ ತನ್ನ ಎಚ್ಚೆ ಸುತ್ತ ಮಣ್ಣು ತೆಗೆಯುತ್ತಾ, ಯಾಕಾದಿ
ನಾನು ನಿನ್ನ ಅನುಮಾನ ಪಡ್ತೀನಿ ಅಂತ ಅಂದ್ಕೊಂಡ ಎಂದಳು. ಅವಳ ಪಾಡಿಗೆ ಅವಳು ಕಾಲಿನ ಮೇಲೆ ಮಣ್ಣನ್ನು ಎಳೆದುಕೊಳ್ಳುತ್ತಾ. ಹಾದಿ ಜೋರಾಗಿ ಉಸಿರು ಬಿಟ್ಟು, ನಾಳೆ ಅದೇ ನಿನ್ನ ಕಾಡೋದು ಬೇಡ ಅನಿಸಿತು. ನಮ್ಮಿಬ್ಬರ ಮಧ್ಯೆ ಇರಬೇಕಾಗಿರೋದು ನಂಬಿಕೆ. ಈ ಮದುವೆ ಅನ್ನೋದು ಅದರ ಕೊಂಡಿ ಅಷ್ಟೆ. ಮನುಷ್ಯನಿಗೆ ಎರಡು ಹೃದಯಗಳ ಮಧ್ಯೆ ಇರಬೇಕಾಗಿರೋದು ನಿಜವಾದ ಪ್ರೀತಿ. ಅದಕ್ಕೆ ಮದುವೆನೇ ಆಗಬೇಕು ಅಂತೇನಿಲ್ಲ. ದೂರ ಇದ್ದೇ ಪ್ರೀತಿ ಮಾಡ್ಬೋದು. ಅಕಸ್ಮಾತು ನೀನವತ್ತು ಬೇಡ ಅಂದಿದ್ರೆ ಹೇಗೂ ನನ್ನ ಗುರಿ ಸಾಧ್ಯವಾದಷ್ಟು ಜನಕ್ಕೆ ಹೆಲ್ಪ್ ಮಾಡೋದು. ಚಾನ್ಸ್ ಸಿಕ್ಕರೆ ಇಂಥ ಕೆಟ್ಟ ಹುಳುಗಳನ್ನು ಒಸ್ಕಾಕೋದು, ಅದನ್ನೇ ಮಾಡಿವೆ ಎಂದ. ಆದಿಯ ಮುಖ ಸಣ್ಣ ಆಯಿತು. ಆದಿ ಅವತ್ತು ಜಾಕ್ಸನ್ ಅಂಕಲ್ ಹೇಳಿದರು, ನಿನಗೆ ಬೇರೆಯವರ ಡೆಸ್ಟಿನಿ ಬದಲಿಸೋ ಶಕ್ತಿ ಇದೆ ಅಂತ. ಚಾನ್ಸ್ ಸಿಕ್ಕರೆ ಬಿಡಬೇಡ ಅಂತ. ನಾನು ನಮ್ಮಣ್ಣ ತೀರೋದಾಗ ಬಂದು ನೋಡಿದಾಗ ಅಯ್ಯರ್ ಫ್ಯಾಮಿಲಿ ಉಳಿಬೇಕಿತ್ತು. ನೀನು ಮನೆ ಬಿಟ್ಟು ಹೋದ್ಮೇಲೆ ಹುಡುಕಿಸ್ದೆ. ಬಟ್ ನಿನ್ನ ಐಡೆಂಟಿಟಿ ಇಲ್ಲಿ ಬೇರೆ ಇತ್ತು. ಅಲ್ಲಿ ಇನ್ನೊಂದು ಹೆಸರಿತ್ತು. ಅದೇ ಸಮಯದಲ್ಲಿ ನನಗೆ ಅಲ್ಲಿಯ ಪ್ರೆಷರ್ ವರ್ಕ್ ಇತ್ತು. ನನಗೆ ನಿನ್ನ ಹುಡುಕ್ಸೋಕ್ಕೆ ಆಗಲಿಲ್ಲ. ಬಟ್ ನಿನ್ನ ಹುಡುಕಿ ಅಂತ ಹೇಳಿದ್ದೆ. ನಿನ್ನ ಫೋಟೋ ಬೇರೆ ಇರಲಿಲ್ಲ ಎಂದ ಕಿರುನಕ್ಕು. ಆತ್ಯ ಅವನ ಕಡೆ ನೋಡಿ ಸಣ್ಣ ಕಣ್ಣು ಮಾಡಿದ್ಲು. ಎಲ್ಲ ಅರ್ಥ ಮಾಡ್ಕೊಂಡಿದ್ರು. ನನ್ನ ತಾಯಿಗೆ ನಾನು ತಪ್ಪಾಗಿ ಮಾತಾಡಿಬಿಟ್ಟೆ. ಅವತ್ತು ಯಾರೋ ಬೇರೆಯವರು ನನ್ನ ಬಗ್ಗೆ ಮಾತಾಡಿದರು. ಬಟ್ ನಾನೇ ನನ್ನ ತಾಯಿಗೆ ಹಾಗೆ ಮಾತಾಡಿದೆ. ಆ ತಪ್ಪು ತಿಳಿದ ಮರುಕ್ಷಣ ನನ್ನ ತಾಯಿ ಕೋಮದಲ್ಲಿದ್ದರು. ಮನಸ್ಸಿನ ಹತೋಟಿ ಕಳ್ಕೊಂಡ್ರೆ ಹುಚ್ಚು ಕುದುರೆ ದರ ಎಲ್ಲಂದರೆ ಅಲ್ಲಿ ಓಡುತ್ತೆ, ಅದನ್ನು ಲಗಾಮಾಕಿ ಹಿಡಿಬೇಕು ಎಂದ್ಕೊಂಡು ಆವತ್ತೇ ರಮೇಶಪ್ಪ ಅಕಸ್ಮಾತು ನಮ್ಮಮ್ಮನನ್ನು ಇಷ್ಟಪಟ್ಟಿದ್ರೆ ಮದುವೆ ಮಾಡಿಸೋಣ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಬೇರೆ ಟ್ವಿಸ್ಟ್ ಕೊಟ್ಟಿದ್ದ ದೇವರು. ಅವರೇ ನನ್ನ ಜನ್ಮ ಕೊಟ್ಟ ಅಪ್ಪ ಆಗಿದ್ರು. ಅದಕ್ಕೆ ಅವರನ್ನು ಸೇರಿಸಿದ್ದು. ನನ್ನ ತಾಯಿ ಬಗ್ಗೆ 4 ಜನ ಮಾತಾಡಬಾರ್ದು ಅಂತಲೇ ಎಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ಮೀಡಿಯಾಗೆ ತೋರಿಸಿದ್ದು. ಗಂಡಾಗಿ ನನಗೆ ಅವತ್ತು ಜನಗಳ ಮಾತು ಸಹಿಸೋಕ್ಕಾಗಲಿಲ್ಲ. ಇನ್ನು ಸೂಕ್ಷ್ಮ ಮನಸ್ಸಿನ ಹೆಣ್ಣು ಹೇಗೆ ತಡೆಯೋಕೆ ಆಗುತ್ತೆ ಅಂತ ನನ್ನ ಅಮ್ಮನನ್ನು ಮೀಡಿಯಾ ಮುಂದೆ ನಿಲ್ಲಿಸಿದ್ದು ಎಂದ. ಆದ್ಯ ಕಾಲಲ್ಲಿ ಗೂಡು ಕಟ್ಟಿ ಆಟವಾಡ್ತಾ, ಸೊ ನಿನ್ನ ಎಲ್ಲ ಸೀಕ್ರೆಟ್ ಇಲ್ಲಿಗೆ ಮುಗಿತಾ, ಇಲ್ಲ ಇನ್ನೂ ಏನಾದರೂ ಉಳಿದಿದ್ಯಾ ಎಂದಳು ಉಬ್ಬಾರಿಸಿ. ಆದಿ ಜೋರಾಗಿ ಉಸಿರು ತಗೊಂಡು, ನಾನೇನು ದೊಡ್ಡ ಲೆಜೆಂಡ್ ಅಲ್ಲ ಆದ್ಯ. ಇರೋದನ್ನು ಬಳಸ್ಕೊಂಡಿದ್ದೀನಿ ಅಷ್ಟೇ. ಸೀಕ್ರೆಟ್ ಅಂತ ಅಲ್ಲ, ನನ್ನ ಬಗ್ಗೆ ಬೇರೆ ಯಾರಿಗೂ ತಿಳಿಯೋದು ಇಷ್ಟ ಇಲ್ಲ ನನಗೆ. ಈ ಸರಿ ತಪ್ಪು ತಿಳಿಯದೆ ಮಾತಾಡೋ ಜನಗಳ ಬಗ್ಗೆ ಕೇರಿಲ್ಲ. ನಾನು ಸರಿ ಇದ್ದೀನಿ ಅಂತ ತೋರಿಸೋಕೆ ಇಷ್ಟ ಇಲ್ಲ ಎಂದು ಆದ್ಯ ಕಡೆ ತಿರುಗಿ, ನೀನು ನನ್ನ ಹೆಂಡ್ತಿ. ನನ್ನ ಬಗ್ಗೆ ತಿಳಿಯೋ ಅಧಿಕಾರ ನಿನಗಿದೆ. ನಿನ್ನ ಮದುವೆ ಆದಾಗ ನಿನ್ನ ಮೆಮೊರಿ ಇಲ್ಲ ಅಂದಾಗಲೂ ಇದೇ ಒಂದು ಮಾತುಗಳಿಗೆ ಕಟ್ಟುಬಿದ್ದು ನಿನ್ನ ಮಾತಾಡ್ಸೋಕ್ಕೂ ಕಷ್ಟ ಆಗೋದು. ಮುಂದೆ ನಿನಗೆ ಮೆಮೊರಿ ವಾಪಸ್ ಬಂದು ನಿನ್ನ ಲೈಫ್ಗೆ ನಾನು ತೊಡಕಾಗಬಾರ್ದು ಅಂತ. ಬಟ್ ನೀನು ವಾಪಸ್ ಸಿಕ್ಕಿ ನಿನ್ನ ಬಗ್ಗೆ ತಿಳಿದಾಗ ನನಗೆ ಗೊತ್ತಿಲ್ಲದೆ ಪೊಸೆಸಿವ್ ಆಗಿ ಬದಲಾಯಿತು. ಇವನ್ ಆ ವೈಭವ್ಗೂ ನಿನ್ನ ಬಿಟ್ಟುಕೊಡು ಮನಸ್ಸಿರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ ಎಂದವನು ಮರಳಿನ ಮೇಲೆ ಹಾರ್ಟ್ ಸಿಂಬಲ್ ಬರೆಯುತ್ತಿದ್ದ. ಅದೇ ತುಟಿನಲ್ಲಿ ಪುಟ್ಟ ನಗು ಮೂಡಿತು. ಆದರೆ ನಿನ್ನ ಫೋರ್ಸ್ಫುಲ್ಲಿ ಮದುವೆ ಆಗೋ ಮನಸ್ಸಿರಲಿಲ್ಲ. ನೀನು ಒಪ್ಪಲ್ಲ ಅಂದಿದ್ರೆ ನಿನ್ನಿಂದ ತುಂಬ ದೂರ ಇರುವೆ ಎಂದ. ಆದಿ ಮಾತು ಕೇಳಿದ ಆದ್ಯ ಮರಳು ಉಂಡೆ ಮಾಡಿ ಅವನ ಕೈ ಮೇಲೆ ಎಸೆದ್ಲು. ಆದಿ ಹೇಯ್ ಕೆಂದು ಅವಳ ಕಡೆ ನೋಡ್ದ. ಆದ್ಯ ಹೊಪ್ಪು ಕಂಟಿಗೆ ಕೂತಿದ್ಲು. ಆದಿ ಸ್ಮೈಲ್ ಮಾಡಿ ತನ್ನ ಕೈ ಮುಖಕ್ಕೆ ಮುಚ್ಕೊಂಡು ಕಿರಿಕ್ ಎಂದ. ಆದ್ಯ ನೀನು ಪ್ರಳಯ ಅಂತಕ ಎಂದಳು. ಆದಿ ಹುಬ್ಬು ಮೇಲೆ ಮಾಡಿ ನಕ್ಕ. ಇಬ್ಬರು ಮೌನವಾಗಿ ಕೂತು ಇಬ್ಬರ ಮನಸ್ಸನ್ನು ತಿಳಿಯಾಗಿಸ್ಕೊಳ್ತಿದ್ದಾರೆ. ಆದ್ಯ ಆದಿ ಭುಜಕ್ಕೆ ಹೊರಗಿ ಐ ಲವ್ ಯು ಆದಿ ಎಂದಳು. ಆದಿ ಕೂಡ ಅವಳ ಭುಜ ಬಳಸಿ ಸೈಲೆಂಟಾಗಿ ಅವಳ ನೆತ್ತಿಗೆ ಮುತ್ತಿಟ್ಟ. ಆದ್ಯ ಹೇಯ್ ಹ್ಯಾಂಗ್ರಿ ಮ್ಯಾನ್, ರಿಪ್ಲೈ ಮಾಡೋಕ್ಕೆ ಬರಲ್ವಾ ಎಂದಳು ಅವನ ಎದೆಗೆ ಒಂದು ಪಂಚ್ ಕೊಟ್ಟು. ಆದಿ ಏಳಿನೇ ಪ್ರೀತಿ ತೋರಿಸ್ಬೇಕಾ? ನನ್ನ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ ಅಂತೀಯಾ? ಈಗೇನಾ ಅರ್ಥ ಮಾಡ್ಕೊಂಡಿರೋದು ಎಂದ ಉಬ್ಬಾರಿಸಿ ಅವಳೇನೆ ನೋಡುತ್ತಾ. ಆದ್ಯ ಅಯ್ಯೋ ನಿನ್ನ ಎಂದು ಅರ್ಥ ಮಾಡ್ಕೊಳ್ಳೋದು ಬೇರೆ ರೀತಿ, ಪ್ರೀತಿ ಹೇಳೋದು ಬೇರೆ
ಎಂದು ಅವತ್ತು ಸೋಫಿಯಾ ಹೇಳಿದ್ದಾಗಲೇ ಅಕ್ಕ ಅಂತ ಒಂದ್ಸಲ ಕರೆದಿದ್ರೆ ಆ ಜೀವ ಎಷ್ಟು ಖುಷಿ ಪಡೋಳು. ಈಗ ನನಗೂ ಅಷ್ಟೆ ನಿನ್ನ ಬಾಯಿಯಲ್ಲಿ ಕೇಳೋ ಆಸೆ ಎಂದಳು. ಆದಿ ದೀರ್ಘವಾಗಿ ಉಸಿರು ಬಿಟ್ಟು, ಒಮ್ಮೆ ಸಿಕ್ಕ ಅವಕಾಶದಲ್ಲೇ ನಮ್ಮ ಪ್ರೀತಿನ ಹೇಳಬೇಕು, ಇಲ್ಲಾಂದರೆ ಜೀವನ ಪೂರ್ತಿ ಹೀಗೆ ರಿಗ್ರೆಟ್ ಮಾಡಬೇಕಾಗತ್ತೆ ಅಂತ ಅವಳ ವಿಷಯದಲ್ಲಿ ಗೊತ್ತಾಗಿದೆ ಅಂದು ಆದ್ಯ ಕಡೆ ನೋಡಿ ಅವಳ ಹಣೆಗೆ ಮುತ್ತಿಟ್ಟು, ಐ ಲವ್ ಯು ಆದ್ಯ ಎಂದ. ಆದ್ಯ ಖುಷಿಯಾಗಿ, ಇನ್ನೊಂದು ಸಲ ಹೇಳು ಆದಿ ಅಂದ್ಲು. ಆದಿ, ಈಗ ಮೂಡಿಲ್ಲ, ಬಾ ಹೋಗೋಣ, ನಾಳೆ ಲಂಡನ್ಗೆ ಹೋಗೋಣ, ಮತ್ತೆ ನಾವು ಚೀನಾಗೆ ಹೋಗಬೇಕು, ಅಲ್ಲಿ ನನ್ನ ಗುರುಗಳನ್ನು ನನಗೆ ತೋರಿಸ್ಬೇಕು, ಅವ್ರಿಗೆ ವಯಸ್ಸಾಗಿದೆ, ಟ್ರಾವೆಲಿಂಗ್ ಆಗಲ್ಲ, ಅದಕ್ಕೆ ನೀನೇ ಬಾ ಅಂದಿದ್ರು ಎಂದ. ಆದ್ಯ ಕಂಜೂಸ್ ಆದಿ, ಹೇಳಕ್ಕೂ ಯಾಕೆ ಇಷ್ಟೊಂದು ಸತಾಯಿಸ್ತೀಯ ಎಂದು ಮುಂದೆ ಹೋಗುತ್ತಿದ್ದವನ ಬೆನ್ನಿಗೆ ಹೇರಿದ್ಲು. ಆದಿ, ಹೇಯ್ ಕಿರಿಕ್, ಏನಿದು, ಇದು ಪಬ್ಲಿಕ್ ಬೀಚ್ ಕಣಮ್ಮ ಎಂದು ಅವಳ ಕೈ ಹಿಡಿದು ಮುಂದೆ ತಿರುಗಿಸ್ಕೊಂಡು ನೆಲಕ್ಕೆ ನಿಲ್ಲಿಸದೆ ತನ್ನ ತೋಳಿಗೆ ತಗೊಂಡು ಎತ್ಕೊಂಡೇ ಹೋಗ್ತಿದ್ದ. ಆದ್ಯ ನಗುತ್ತಾ ಕತ್ತಲ್ಲಿ ಎದ್ದ ತಾಳಿ ತೋರಿಸಿ, ಲೈಸೆನ್ಸ್ ಇದೆ ಕಣಪ್ಪ ಎಂದಳು. ಆದಿ ಕೂಡ ನಗುತ್ತಾ ಸ್ವಲ್ಪ ದೂರ ಹೋಗುತ್ತಿದ್ದುದನ್ನು ನೋಡಿ, ಆದ್ಯ ಇಳಿಸು ಸಾಕು ಎಂದು ಇಳಿದು ನಡೆಯುತ್ತಾ ಮನೆ ಸೇರಿದ್ರು. ಮತ್ತೊಮ್ಮೆ ಸೋಫಿಯಾ ಸಮಾಧಿ ಬಳಿ ಹೋದ ಆದಿ, ಸೋಫಿಯಾ ಅಕ್ಕ ನೋಡು, ನೀನು ಹೇಳ್ದಾಗೆ ಒಂದು ಬೆಸ್ಟ್ ದಡ್ಡಿ ಸಿಕ್ಕಿದ್ದಾಳೆ, ನಿನ್ನ ಥರನೇ ತರಲೆ, ಅವಳ ತರಲೆ ನೋಡಿದಾಗೆಲ್ಲ ನಿನ್ನ ನೆನಪೇ ಆಗುತ್ತೆ, ಅವಳು ನಿನ್ನ ಆದಿನ ತುಂಬ ಪ್ರೀತಿ ಮಾಡ್ತಾಳೆ ಎಂದು ಆದ್ಯ ಭುಜ ಹೇಳಿದ. ಆದ್ಯ, ಸಾರಿ ಸೋಫಿಯಾ, ನಿನ್ನ ತಮ್ಮನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಯು ಡೋಂಟ್ ವರಿ ಎಂದು ನಕ್ಕು ಜಾಕ್ಸನ್ ಅವರ ಗೋರಿ ಮೇಲೆ ಹೂವಿಟ್ಟು, ಥ್ಯಾಂಕ್ಸ್ ಇಂಥ ಅಪರೂಪದ ವ್ಯಕ್ತಿಯನ್ನಾಗಿಸೋದಕ್ಕೆ ಎಂದು ಅಲ್ಲಿಂದ ಲಂಡನ್ಗೆ ಫ್ಲೈಟ್ ಎತ್ತಿದ್ರು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.